ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿಮಗೆಲ್ಲ ನೆನಪಿದ್ರೆ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಒಂದು ಕ್ರಾಂತಿ ಆಯಿತು. ಜನರೇ ಮುಂದೆ ನಿಂತ್ಕೊಂಡು ಹಿಂಸಾತ್ಮಕವಾದಂತಹ ಪ್ರತಿಭಟನೆಗಳು ಮತ್ತು ಕ್ರಾಂತಿಯ ಮೂಲಕ ಶೇಖ್ ಹಸೀನಾ ಸರ್ಕಾರವನ್ನು ಕೆಡವು ಬಿಸಾಕಿದ್ರು. ಶೇಖ್ ಹಸೀನಾ ಕೊನೆಗೆ ಜೀವ ಉಳಿಸ್ಕೊಳ್ಳೋದಕ್ಕೆ ಭಾರತಕ್ಕೆ ಬಂದು ಇಲ್ಲಿ ತಲೆಮರೆಸ್ಕೊಂಡು ಬದುಕ್ತಿದ್ದಾರೆ. ಅಂಥದ್ದೇ ಒಂದು ಕ್ಷಿಪ್ರ ಕ್ರಾಂತಿ ಈಗ ನೇಪಾಳದಲ್ಲಿ ನಡೀತಾ ಇದೆ. ಅಲ್ಲಿ ಯುವ ಜನತೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ, ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಇಳಿದಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಮಾಜಿ ಪ್ರಧಾನಮಂತ್ರಿಗಳ ಹೆಂಡತಿಯನ್ನ ಜೀವಂತ ಸುಟ್ಟು ಹಾಕಿದ್ದಾರೆ. ಹಾಲಿ ಪ್ರಧಾನಮಂತ್ರಿಗಳ ಮನೆ, ರಾಷ್ಟ್ರಪತಿಗಳ ಮನೆ, ಪಾರ್ಲಿಮೆಂಟು ಎಲ್ಲವನ್ನು ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಮತ್ತು ವಿತ್ತ ಮಂತ್ರಿ, ಸಿಟ್ಟಿಂಗ್ ಫೈನಾನ್ಸ್ ಮಿನಿಸ್ಟರ್ನ ರಸ್ತೆಯಲ್ಲಿ ಹಿಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಸೊ ಯಾಕೆ ಇದ್ದಕ್ಕಿದ್ದ ಹಾಗೆ ನೇಪಾಳದಲ್ಲಿ ಇಂತಹ ಒಂದು ದೊಡ್ಡ ಗಲಭೆ ಆಯಿತು? ಏನೆಲ್ಲ ಆಯಿತು ಆ ಗಲಭೆಯಲ್ಲಿ, ಮತ್ತು ಈಗ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಎಲ್ಲವನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದೆಲ್ಲವೂ ಆರಂಭ ಆಗೋದು ಕಳೆದ ಗುರುವಾರ ಇದ್ದಕ್ಕಿದ್ದ ಹಾಗೆ ನೇಪಾಳದಲ್ಲಿ ಸರ್ಕಾರ ಫೇಸ್ಬುಕ್, ಎಕ್ಸ್ ಮತ್ತು ಯೂಟ್ಯೂಬ್ ಅನ್ನ ಬ್ಯಾನ್ ಮಾಡಿಬಿಡುತ್ತೆ. ಯಾರು ಬಳಸಂಗಿಲ್ಲ, ಅದು ಅವೈಲಬಲ್ ಇಲ್ಲ ನೇಪಾಳದಲ್ಲಿ ಅಂತ ಬ್ಯಾನ್ ಮಾಡಿಬಿಡುತ್ತೆ. ಅದು ಸರ್ಕಾರ ಕೊಡುವಂತಹ ಕಾರಣ. ನಾವು ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಅವರು ಅರ್ಜಿನೇ ಸಲ್ಲಿಸಲಿಲ್ಲ, ಕೊಟ್ಟಂತಹ ಅವಧಿ ಮುಗಿದು ಹೋಗಿದೆ. ಹಾಗಾಗಿ ಅವರ ಇದನ್ನ ಸಾಫ್ಟ್ವೇರ್ ಅನ್ನ, ನಮ್ಮ ಆ್ಯಪ್ಗಳನ್ನ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡ್ತಿದ್ದೀವಿ ಅಂತ. ಇದು ಯುವ ಜನತೆಯನ್ನ ರೊಚ್ಚಿಗೆಬ್ಬಿಸ್ಬಿಡ್ತು. ಯುವ ಜನತೆ ಏನ್ ಮಾಡಿದ್ರು? ರೋಡ್ಗಿಳಿದ್ರು. ಯಾಕೆ? ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ರಕ್ತ ಕ್ರಾಂತಿಯ ಮಟ್ಟಕ್ಕೆ ಹೋಗ್ಬೇಕಂತಂದ್ರೆ ಅದನ್ನ ಆಧಾರವಾಗಿ ಇಟ್ಕೊಂಡು ಸಾಕಷ್ಟು ಜನ ಬಿಸ್ನೆಸ್ಗಳನ್ನ ಮಾಡ್ತಿದ್ರು ಅಂತ ಕೇಳಿಬರುತ್ತೆ. ಈಗ ನಿಮಗೆ ಗೊತ್ತೇ ಇದೆ, ಆನ್ಲೈನ್ ಬಿಸ್ನೆಸ್ ಅದು ಇದು. ಅದನ್ನ ಬಳಸ್ಕೊಂಡು ಸಾಕಷ್ಟು ಜನ ಜೀವನ ಕಟ್ಕೊಂಡಿದ್ರು. ನಿರುದ್ಯೋಗ ಸಮಸ್ಯೆ ತುಂಬಾ ಅತಿಯಾಗಿರೋದ್ರಿಂದ ಕೆಲವರಿಗೆ ಅದು ಜೀವನಕ್ಕೆ ಒಂದಷ್ಟು ಆದಾಯ ತಂದು ಕೊಡುವ ಮೂಲವೂ ಸಹ ಆಗಿತ್ತು. ಇದರಿಂದ ರೊಚ್ಚಿಗೆದ್ರು ಅಂತ ಆರಂಭದಲ್ಲಿ ಸುದ್ದಿಗಳು ಬಂದು, ರೊಚ್ಚಿಗೆದ್ದ ತಕ್ಷಣ ಪ್ರತಿಭಟನೆಗಳು ಆರಂಭ ಆಯಿತು. ಪೊಲೀಸರು, ಮಿಲಿಟರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾಕಾರರನ್ನ ಹೊತ್ತಿಕ್ಕುವ ಕೆಲಸಕ್ಕೆ ಮುಂದಾದರು. ಗೋಲಿಬಾರ್ಗಳಾಯ್ತು. 19 ಜನ ಜೀವ ಕಳ್ಕೊಂಡ್ರು. ಪ್ರತಿಭಟನೆಯಲ್ಲಿ ತೊಡಗಿದ್ದಂತಹ 19 ಜನ ಜೀವ ಕಳ್ಕೊಂಡ್ರು. ಅದರಿಂದ ಇನ್ನೊಂದಷ್ಟು ರೊಚ್ಚಿಗೆದ್ದಂತಹ ಜನತೆ ತಮ್ಮ ಹೋರಾಟವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋದ್ರು. ಹಿಂಸಾತ್ಮಕ ಹೋರಾಟಗಳಿಗೆ ತಿರುಗ್ತದ್ದು, ದೊಡ್ಡ ಮಟ್ಟದಲ್ಲಿ ಹಿಂಸೆಗಳಿಗೆ ಇಳಿದ್ರು. ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನೆಲ್ಲ ನಾಶ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಸರ್ಕಾರಕ್ಕೆ ಭಯ ಶುರುವಾಗಿ ದಿಢೀರಂತ ನಿನ್ನೆ ಆ ಬ್ಯಾನ್ ಅನ್ನ ವಾಪಸ್ ತಗೊಂಡ್ರು. ಎಲ್ಲವೂ ವರ್ಕಿಂಗ್ ಆಗ್ತವೆ, ತಲೆ ಕೆಡ್ಸ್ಕೊಬೇಡಿ, ನಾವು ಬ್ಯಾನ್ ವಾಪಸ್ ತಗೊಂಡಿದೀವಿ ಅಂತ ಜನರಿಗೆ ಹೇಳಿದ್ರು. ಅಲ್ಲಿಗೆಲ್ಲ ಮುಗಿತು, ಶಾಂತವಾಗ್ತಾರೆ ಜನ ಅಂತಂದ್ರೆ ಇಲ್ಲ, ಆ ಹಿಂಸೆ ಇನ್ನೂ ಸಹ ಹೆಚ್ಚಿಗೆ ಆಗಿದೆ. ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ವಿವರಿಸೋದಕ್ಕಿಂತ ಮೊದಲು, ಯಾಕೆ ಇನ್ನು ಅವರ ಬೇಡಿಕೆ ಏನಿದ್ದು ಆ 3 ಸೋಷಿಯಲ್ ಆ್ಯಪ್ಗಳನ್ನ, ಫೇಸ್ಬುಕ್, ಎಕ್ಸ್ ಮತ್ತು ಯೂಟ್ಯೂಬ್ ವಾಪಸ್ ತರಬೇಕು ಅನ್ನೋದು ಸರ್ಕಾರ ವಾಪಸ್ ಕೊಟ್ಟಿದೆ. ಆದ್ರೆ ಜನ ಹೇಳ್ತಾರೆ, 19 ಜನರ ಜೀವ ಹೋಯ್ತಲ್ಲ, ನಿನ್ನ ಆರ್ಮಿ 19 ಜನ ನೇಪಾಳಿಗಳ ಜೀವ ತೆಗೆದ್ರಲ್ಲ, ಅದಕ್ಕೆ ಯಾರು ಹೊಣೆ? ಅದಕ್ಕೇನು ಶಿಕ್ಷೆ? ಅದಕ್ಕೇನು ಪರಿಹಾರ ಅಂತ ಗಲಾಟೆ ಜೋರು ಮಾಡ್ಕೊಂಡ್ಬಿಟ್ರು. ಯಾವ ಮಟ್ಟಕ್ಕೆ ಹೋಯ್ತು ಗಲಾಟೆ ಅಂತಂದ್ರೆ, ಪ್ರಧಾನಮಂತ್ರಿಗಳ ಮನೆ, ರಾಷ್ಟ್ರಪತಿಗಳ ಮನೆ ಮತ್ತು ಸಂಸತ್ ಭವನಕ್ಕೆ ಬೆಂಕಿ ಹಚ್ಚಲಾಗಿದೆ. ಯಾವಾಗ ಬೆಂಕಿ ಹಾಕಿದ್ರು, ಜನ ನುಗ್ಗಿದ್ರು, ಅಲ್ಲಿನ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಇಬ್ಬರು ಸಹ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ KP ಶರ್ಮಾ ಓಲಿ ರಾಜೀನಾಮೆ ಕೊಟ್ಟು ತಲೆಮರೆಸ್ಕೊಂಡಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಮಾಜಿ ಪ್ರಧಾನಮಂತ್ರಿಗಳಾದಂತಹ ಜಾಲಾನಾಥ್ ಖನಾಲ್ ಅನ್ನುವವರನ್ನ ಹಿಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಅವರ ಚಿತ್ರಗಳು, ವಿಡಿಯೋ ತುಣುಕುಗಳು ಬರ್ತಾ ಇದೆ. ರಕ್ತಸಿಕ್ತವಾಗಿ ಅವರನ್ನ ಆರ್ಮಿಯವರು ರಕ್ಷಣೆ ಮಾಡ್ತಿರುವಂತಹ ಚಿತ್ರಗಳು ಮತ್ತು ವಿಡಿಯೋಗಳು ಹೊರಗೆ ಬಂದಿದ್ದಾವೆ. ಅದಕ್ಕಿಂತ ಘೋರವಾದ ವಿಡಿಯೋ, ಫೋಟೋ ಅಂತಂದ್ರೆ, ಈ ಜಾಲಾನಾಥ್ ಖನಾಲ್ ಅನ್ನುವಂತಹ ಮಾಜಿ ಪ್ರಧಾನಿ ಇದಾರಲ್ಲ, ಆತನ ಹೆಂಡತಿಯಾದಂತಹ ರಾಜಲಕ್ಷ್ಮಿ ಚಿತ್ರಾಕರ್ ಅನ್ನುವವರನ್ನ ಜೀವಂತ ಸುಟ್ಟು ಹಾಕಿದ್ದಾರೆ. ಅವರ ಮನೆಗೆ ಬೆಂಕಿ ಹಾಕಿದ್ದಾರೆ. ಅದರಲ್ಲಿ ಇವರು ಸಿಗಾಕೊಂಡು ಜೀವಂತ ಸುಟ್ಟು ಹೋಗಿದ್ದಾರೆ. ಸುಟ್ಟು ಹೋಗಿದ್ದಾರೆ. ಆ ಮಟ್ಟಕ್ಕೆ ಅಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಹಾಗಾದ್ರೆ ಇದು ಕೇವಲ ಸೋಷಿಯಲ್ ಮೀಡಿಯಾ
ಬ್ಯಾನ್ ಇಂದ ಆರಂಭ ಆಗಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಕಾರಣಕ್ಕೆ ಒಂದಷ್ಟು ಜನ ಸತ್ರು ಅಂತ ಇನ್ನೊಂದಷ್ಟು ಹಿಂಸಾಚಾರ ಆಗ್ತಿದೆಯಾ ಅಂತಂದ್ರೆ ಇಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಕೇವಲ ನೆಪ ಅಷ್ಟೇ. ಹಲವು ವರ್ಷಗಳಿಂದ ಅಲ್ಲಿನ ಜನತೆ ನಿರುದ್ಯೋಗದಿಂದ ಬೇಸತ್ತು ಹೋಗಿದ್ದಾರೆ. ಅದಕ್ಕೆ ಇವರು ಜನ್ ಝೆಡ್ ಅಂತ ಇಟ್ಕೊಂಡಿರುವಂತಹದ್ದು, ಅಥವಾ ಜನ್ ಝೆಡ್ ಅಂತ ಕರೆಯಲ್ಪಡುವಂತಹ ವರ್ಗ ಬೀದಿಗೆ ನಿಂತಿರೋದು. ಏನು, ನಮಗೆ ಉದ್ಯೋಗ ಇಲ್ಲ, ದೇಶದಲ್ಲಿ ಪ್ರಗತಿ ಆಗ್ತಿಲ್ಲ, ಇಡೀ ದೇಶದಲ್ಲಿ ಭ್ರಷ್ಟಾಚಾರ ತಾರಕಕ್ಕೇರ್ಬಿಟ್ಟಿದೆ. ಸರ್ಕಾರದಲ್ಲಿರೋರು, ಆಡಳಿತ ನಡೆಸುವವರು, ಅವರ ಮಕ್ಕಳು ಎಂಜಾಯ್ ಮಾಡ್ಕೊಳ್ತಿದ್ದಾರೆ. 1 ರೂಪಾಯಿ ಕೆಲಸ ಮಾಡಲ್ಲ, ಆದರೆ ಫುಲ್ ನಮ್ಮ ದುಡ್ಡಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಅವ್ರ ಮಕ್ಕಳುಗಳು. ನೆಪೋಟಿಸಮ್ ತಾರಕಕ್ಕೆ ಹೋಗ್ಬಿಟ್ಟಿದೆ. ಈ ಸಿಟ್ಟು ಅವರಲ್ಲಿ ಇತ್ತು. ನಿರುದ್ಯೋಗ ಬೇರೆ ಸಿಕ್ಕಾಪಟ್ಟೆ ಇತ್ತು. ಈ ಮೀಡಿಯಾ ಬ್ಯಾನ್, ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನೋದು ಒಂದು ನೆಪವಾಗಿ ಅವ್ರಿಗೆ ಸಿಕ್ತು. ಅಲ್ಲಿಂದ ಶುರುವಾಗಿದ್ದು ಈಗ ಇಡೀ ಸರ್ಕಾರವನ್ನ ಕೆಡವು ಬಿಸಾಕ್ಬಿಡ್ತು. ಪ್ರಧಾನಮಂತ್ರಿ ರಾಜೀನಾಮೆ, ರಾಷ್ಟ್ರಪತಿ ರಾಜೀನಾಮೆ, ವಿತ್ತ ಮಂತ್ರಿ, ಅಲ್ಲಿನ ಫೈನಾನ್ಸ್ ಮಿನಿಸ್ಟರ್ ವಿಷ್ಣು ಪ್ರಸಾದ್ ಪಾಟೀಲ್ ಅನ್ನುವಂತಹ ವ್ಯಕ್ತಿಯನ್ನ ನಡು ರಸ್ತೆಯಲ್ಲಿ ಹಿಟ್ಟಾಡಿಸ್ಕೊಂಡು ಹೊಡಿತಾ ಇರುವಂತಹ ವಿಡಿಯೋಗಳು ಬಂದಿದ್ದಾವೆ. ಬೆಚ್ಚಿ ಬೀಳಿಸುವಂತಹ ವಿಡಿಯೋಗಳು ಸೇಮ್ ಏನೆಲ್ಲ ಬಾಂಗ್ಲಾದೇಶದಲ್ಲಾಯ್ತೋ, ಏನೆಲ್ಲ ಈ ಹಿಂದೆ ಶ್ರೀಲಂಕಾದಲ್ಲಾಗಿತ್ತೋ, ಅದೆಲ್ಲವೂ ಸಹ ಈಗ ನೇಪಾಳದಲ್ಲಿ ರಿಪೀಟ್ ಆಗ್ತಾ ಇದೆ. ಭಾರತದ ಸುತ್ತ ಇರುವ ರಾಷ್ಟ್ರಗಳಿವು. ಮೊದಲಿಗೆ ಶ್ರೀಲಂಕಾದಲ್ಲಾಯ್ತು. ರಾಜಪಕ್ಷೆ ಮತ್ತು ಕುಟುಂಬ ಎಲ್ಲವನ್ನು ಬಿಟ್ಟು ಓಡಿ ಹೋಗಬೇಕಾಯ್ತು ರಾಜೀನಾಮೆ ಕೊಟ್ಟು. ಈ ಕಡೆ ಬಾಂಗ್ಲಾದೇಶ, ಶೇಖ್ ಹಸೀನಾ ಶೇಖ್ ಆಗಬೇಕಾಯ್ತು, ರಾಜೀನಾಮೆ ಕೊಟ್ಟು ಭಾರತಕ್ಕೆ ಓಡಿ ಬಂದು ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಈಗ ನೇಪಾಳದ ಕಥೆ. ನೇಪಾಳದ ಪ್ರಧಾನಮಂತ್ರಿನೂ ಈಗ ರಾಜೀನಾಮೆ ಕೊಟ್ಟಿದ್ದಾರೆ, KP ಶರ್ಮಾ ಓಲಿ ಅನ್ನುವಂಥವ್ರು. ಹಾಗಾದ್ರೆ ಇದೆಲ್ಲದರಲ್ಲಿರುವಂತಹ ಕಾಮನ್ ಏನು ಅಂದ್ರೆ, ಒಂದು ಕುಟುಂಬ ಅಥವಾ ಒಂದು ವಂಶ ಇಡೀ ದೇಶವನ್ನ ಕಿತ್ತು ತಿನ್ನೋದು, ಭ್ರಷ್ಟಾಚಾರ ತಾರಕಕ್ಕೆ ಹೋಗೋದು, ಮತ್ತೆ ನಿರುದ್ಯೋಗದಿಂದ ಯುವ ಜನತೆ ರೋಸಿ ಹೋಗಿರ್ತಾರೆ. ಯಾವಾಗ ಅವರ ಅವಕಾಶ ಸಿಗುತ್ತೋ ಕೋಪ ಹೊರಗಡೆ ಹಾಕೋದಕ್ಕೆ ಈ ರೀತಿಯಾಗಿ ಹಿಂಸಾತ್ಮಕವಾದಂತಹ ಪ್ರತಿಕ್ರಿಯೆಗೆ ಅವರು ಮುಂದಾಗ್ತಾರೆ. ಇದು ಜಗತ್ತಿನ ನಾನಾ ದೇಶಗಳಲ್ಲಿ ಸಾಕಷ್ಟು ಸಲ ನೋಡಿದ್ದೀವಿ. ಆದರೆ ಕಳೆದ 3 ವರ್ಷಗಳಲ್ಲಿ ಭಾರತದ ನೆರೆಯ 3 ರಾಷ್ಟ್ರಗಳಲ್ಲಿ ಇದಾಗಿರುವಂತಹದ್ದು. ಪಾಕಿಸ್ತಾನದಲ್ಲಂತೂ ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅಂತಹ ಸನ್ನಿವೇಶ ನಿರಂತರವಾಗಿ ನಮ್ಮ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳಲ್ಲೇ ಆಗ್ತಿರೋದು ಮಾತ್ರ ಒಂದು ರೀತಿಯಾದಂತಹ ಆತಂಕಕಾರಿ ಬೆಳವಣಿಗೆ. ಮತ್ತು ಅಲ್ಲಿನ ಜನ ಯಾವ ಮಟ್ಟಕ್ಕೆ ರೋಸ್ ಹೋಗಿರ್ತಾರೆ, ಆ ರೀತಿ ತಮ್ಮದೇ ದುಡ್ಡಿಂದ ಕಟ್ಟಿರೋ ಪಾರ್ಲಿಮೆಂಟು, ಪ್ರಧಾನಿಗಳ ಮನೆ, ರಾಷ್ಟ್ರಪತಿಗಳ ಮನೆ, ಮಾಜಿ ಪ್ರಧಾನಿನೂ ಬಿಡಲ್ಲ, ಮಾಜಿ ಪ್ರಧಾನಿನ ಹಿಟ್ಟಾಡ್ಸ್ಕೊಂಡು ಹೊಡಿತಾರೆ, ವಿತ್ತ ಮಂತ್ರಿಯನ್ನು ಹಿಟ್ಟಾಡ್ಸ್ಕೊಂಡು ಹೊಡಿತಾರೆ, ಮಾಜಿ ಪ್ರಧಾನಿಯ ಹೆಂಡತಿಯನ್ನು ಜೀವಂತ ಸಾಯುವಂತೆ ಮಾಡ್ತಾರೆ, ಸುಟ್ಟು ಸಾಯುವಂತೆ ಮಾಡ್ತಾರೆ. ಇದೆಲ್ಲವೂ ಸಹ ನಾವು ಕೇವಲ ಜಸ್ಟ್ ಯಾವುದೋ ಒಂದು ಆ್ಯಪ್ ಬ್ಯಾನು ಆ ರೀತಿಯಾಗಿ ನೋಡೋಕ್ಕಾಗೋದಿಲ್ಲ. ಬಹಳ ವರ್ಷಗಳಿಂದ ನಿರಂತರವಾಗಿ ಅವರಿಂದ ಅಸಮಾಧಾನಗಳನ್ನು ತಡೆದು ಒಂದಿನ ಬ್ಲಾಸ್ಟ್ ಆಗುತ್ತಲ್ಲ, ಆಗ ಇಂತಹ ಕ್ರಿಯೆಗಳು ನಡೀತವೆ. ಸೊ ಈಗ ಸದ್ಯಕ್ಕೆ ನೇಪಾಳ ಮತ್ತೆ ಒಂದು 6-7 ವರ್ಷಗಳ ಹಿಂದೆ ಹಿಂಸಾತ್ಮಕವಾಗಿತ್ತು, ಮತ್ತೆ ಪ್ರಜಾಪ್ರಭುತ್ವ ಸ್ವಲ್ಪ ಆರಾಮಾಗಿ ಸೆಟ್ಲ್ ಆದಂಗೆ ಕಾಣಿಸ್ತಾ ಇತ್ತು. ಈಗ ಮತ್ತೆ ಹೀಗಾಗಿದೆ. ಕಳೆದ 20 ವರ್ಷಗಳಿಂದ ನೇಪಾಳ ಆಗಾಗ ಇಂತಹದ್ದಕ್ಕೆ ಸಾಕ್ಷಿ ಆಗ್ತಿದೆ. ಆದರೆ ಇಲ್ಲಿಯವರೆಗಿನ ನೇಪಾಳದಲ್ಲಿ ನಡೆದಿರುವಂತಹ ಹಿಂಸಾತ್ಮಕ ಪ್ರತಿಭಟನೆಗಳಲ್ಲಿ ಇದು ಅತ್ಯಂತ ದೊಡ್ಡ ಪ್ರತಿಭಟನೆ, ಅತ್ಯಂತ ಹಿಂಸಾತ್ಮಕ ಪ್ರತಿಭಟನೆ. ನೆಕ್ಸ್ಟ್ ಏನು ನೇಪಾಳಕ್ಕೆ ಏನಾಗಬೇಕು, ಏನಾಗತ್ತೆ ಯಾರಿಗೂ ಗೊತ್ತಿಲ್ಲ. ಯಾವ ಸರ್ಕಾರನೂ ಇಲ್ಲ. ಈಗ ಜನ ತಮ್ಮ ಇಷ್ಟಕ್ಕೆ ಬಂದ ಹಾಗೆ ಎಲ್ಲಿ ಬೆಂಕಿ ಹಾಕ್ತಿದ್ದಾರೆ, ಯಾರನ್ನು ಹೊಡಿತಿದ್ದಾರೆ, ಯಾರಿಗೇನು ಗೊತ್ತಿಲ್ಲ. ಕಾನೂನು ಇದೆಯಾ ಇಲ್ಲ ಅದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ನೇಪಾಳ ಇವತ್ತು ಅರಾಜಕತೆಗೆ ಬಂದು ನಿಂತಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ. ಬಾಂಗ್ಲಾದೇಶದ ರೀತಿಯಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಸರ್ಕಾರ ಬರೋದು, ಏನೇನೋ ನಡೀತಾವಲ್ಲ ಪ್ರಕ್ರಿಯೆಗಳು, ರಾಜ್ಯವನ್ನ ಅಥವಾ ದೇಶವನ್ನ ಮತ್ತೆ ಎತ್ತಿ ನಿಲ್ಲಿಸುವ ಒಂದು ಸಾಹಸ ಯಾರಾದರೂ ಕೈ ಹಾಕ್ತಾರ, ಅದು ಸಕ್ಸಸ್ ಆಗುತ್ತಾ ಗೊತ್ತಿಲ್ಲ. ಅದನ್ನು ಇತಿಹಾಸವೇ ಮುಂದಿನ ದಿನಗಳಲ್ಲಿ ನಮಗೆ ತಿಳಿಸ್ಬೇಕು ಅಷ್ಟೇ. ಸೊ ಇಂತಹದ್ದೇ ಸೊ ಇದು ನೇಪಾಳದಿಂದ ಬರ್ತಿರುವಂತಹ ಹಿಂಸಾತ್ಮಕ ಪ್ರತಿಭಟನೆಗಳ ಕುರಿತಾಗಿ ವರದಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.